ನಮ್ ಶಾಪ್ ಪಕ್ಕ ಚಾ ಶಾಪ್ ಇದೆ. ಅವ್ರ ಮನೆಯಲ್ಲಿ ಬಟಾಣಿ ಕಾಳು ಬೆಳೆದಿದ್ರು, ನಾಟಿ ಬಟಾಣಿ ಕಾಳು. ಸೊ ನಾನು ತಗೊಂಡಿದ್ದೆ 1 kg. ಅದನ್ನ ನೋಡಿದ್ರೇನೆ ಗ್ರೇವಿ ಮಾಡ್ಬೇಕು ಅಂತ ಅನ್ಸ್ತಿತ್ತು, ಅಷ್ಟು ಚೆನ್ನಾಗಿದ್ವು ಬಟಾಣಿ ಕಾಳು. ಸೊ ಅದಕ್ಕೆ ಇವಾಗ ನಾನು ಪಾಲಕ್ ಸೊಪ್ಪು ಮತ್ತೆ ಬಟಾಣಿನ ಹಾಕಿ ಗ್ರೇವಿನ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಎಗ್ಗು ಸಹ ಹಾಕ್ತಿದ್ದೀನಿ ಡಿಫ್ರೆಂಟ್ ಆಗಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡ್ಬೇಕು ಟೇಸ್ಟ್ ಹೇಗ್ ಬರುತ್ತೆ ಅಂತ. ಚಪಾತಿನ ನಮ್ಮ ಮನೆಯವರು ಹೊರಗಡೆಯಿಂದಾನೇ ತರಿಸಿದ್ರು. ಆಲ್ಮೋಸ್ಟ್ ನಮ್ ಶಾಪ್ಗೆ ತರಿಸ್ತಿರ್ತೀವಿ ತಗೋತಾರೆ ಅಂತ. ನೋಡಿ ಇವ್ರನ್ನ ಇಟ್ಕೊಂಡು ನಾವ್ ಹೇಗೆ ಅಡ್ಗೆ ಮಾಡೋದು, ಹೇಗೆ ತಿಂಡಿ ಮಾಡೋದು, ಹೇಗೆ ಕೆಲಸ ಮಾಡ್ಕೊಳ್ಳೋದು. ಆ ಒಂದ್ ಕಡೆ ಅವ್ರ ಕೈ ನಿಂತಿತ್ತ ನಿಲ್ಲಲ್ಲ, ಇವ್ರು ನಿಂತಿತ್ತ ನಿಲ್ಲಲ್ಲ, ಕೂತಿತ್ತ ಕೂರಲ್ಲ, ಅವ್ರ ಕೈ ಸುಮ್ನಿರಲ್ಲ. ಏನ್ ಮಾಡೋದು ನೀವ್ ಹಿಂಗ್ ಮಾಡಿದ್ರೆ ನಾವು ಹೇಳಿ. ಚಪಾತಿ ಹೊರಗಡೆಯಿಂದಾನೇ ತರಿಸಿದ್ದಾರೆ, ಏನಿಲ್ಲ ಸುಮ್ನೆ ಬಿಸಿ ಮಾಡ್ಕೊಳ್ಳೋದಷ್ಟೇ. ಅದಕ್ಕೆ ಸಿಂಪಲ್ ಆಗಿ ಗ್ರೇವಿನ ಮಾಡ್ತಿದೀನಿ. ಇವ್ರು ಇಲ್ಲಿರೋದನ್ನೆಲ್ಲ ಫುಲ್ ಹಾಳ್ ಮಾಡ್ತಿದ್ದಾರೆ. ನಿಂಗ್ ಬೇಕಾ? ಬಾಯಿಗೆ ಹಾಕಬಾರ್ದು, ಏನಾದ್ರೂ ಬಾಯಿಗೆ ಹೋಗೋದು ಸಿ. ನಾವ್ ಇಬ್ರು ಸೇರಿ ಇದು ಮಾಡೋಣ ಮಗರಿ, ಗ್ರೇವಿ ಮಾಡೋಣ. ಓಕೆನಾ? ಅಲ್ಲಿ ತಗೋ ಸೋಟ್ ತಗೋ. ಓಕೆ ಕಮ್ ಲೆಟ್ಸ್ ಗೋ ಮಾಡೋಣ ಗ್ರೇವಿನ. ಅದು ಅಲ್ದೆ ಇನ್ನೊಂದ್ ಏನು ಗೊತ್ತಾ ಗೈಸ್, ನಮ್ಮೂರಲ್ಲಿ ನಮ್ ಹೊಲದ ಪಕ್ಕ ಒಬ್ರು ಪಾಲಕ್ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರು ಆಯ್ತಾ. ನಮ್ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಸೊ ಎರಡನ್ನು ತುಂಬಾ ಜಾಸ್ತಿನೇ ತಗೊಂಡ್ ಬಂದಿದ್ರು. ಇವಾಗ ಏನಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಪಾಲಕ್ ಸೊಪ್ಪಿನ ಗ್ರೇವಿ, ಮತ್ತ ಪಾಲಕ್ ಸೊಪ್ಪಿಂದು ಪಲಾವು, ಪಾಲಕ್ ಸೊಪ್ಪಿನ ಕಿಚಡಿ, ಆಲ್ಮೋಸ್ಟ್ ಇದನ್ನೇ ತಿಂತಿದೀವಿ. ಆದ್ರೂ ನಮ್ ಹಳ್ಳಿ ಕಡೆ ಬೆಳೆಯೋದು, ಫ್ರೆಶ್ ಆಗಿ ಸಿಗೋದು, ಅದು ಯಾಕೆ ಮಿಸ್ ಮಾಡ್ಕೋಬೇಕು ಅಲ್ವಾ. ಸೊ ಹಾಗಾಗಿ ಇರೋ ಖಾಲಿ ಆಗೋವರ್ಗು ಅದನ್ನೇ ಮಾಡ್ಕೊಂಡ್ ತಿಂತಾ ಇರೋದು. ಅದ್ ಎಗ್ಗಪ್ಪ. ಎತ್ಕೋತೀನಿ. ಸರಿ ಗೈಸ್ ಮಾಡೋಣ. ಇವ್ರು ಬಿಡ್ತಿಲ್ಲ ಮಾತಾಡೋದಿಕ್ಕೆ, ಫುಲ್ ಟಾರ್ಚರ್ ಕೊಡ್ತಿದ್ದಾರೆ ನನ್ಗೆ. ಇವಾಗ ಗ್ರೇವಿ ಮಾಡೋಣ ಫಸ್ಟ್, ಆಮೇಲೆ ಇವ್ರನ್ನೇ ಒಂದ್ಸಲ ವಿಚಾರಿಸ್ಕೊತೀನಿ ನಾನು. ಸುಮ್ಮನೆ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡೋದು, ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಒಗ್ಗರಣೆಗಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಸ್ಪೈಸಸ್ಗಳನ್ನ ಯೂಸ್ ಮಾಡಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಕಾಳುಮೆಣಸು, ಅನಾನಸ್ ಫ್ಲವರು, ಹಾಗೆಯೇ ಕಸೂರಿ ಮೇಥಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕುಟ್ಟಿ ಹಾಕ್ಕೊಳ್ಳಿ. ನೆಕ್ಸ್ಟು 1-3 ಹಸಿಮೆಣ್ಸಿಕಾಯಿನ ರೌಂಡಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜು 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ನಾನು ಇಲ್ಲಿ ಬಟಾಣಿಗಳನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣಗಿದ ಬಟಾಣಿನೇ ನೀರಲ್ಲಿ ನೆನೆಸಿ ಯೂಸ್ ಮಾಡ್ಬೋದು, ಅದನ್ನು ಚೆನ್ನಾಗಾಗುತ್ತೆ. ಇವಾಗ ಬಟಾಣಿ ಕಾಳೆಲ್ಲ ಒಗ್ಗರಣೆಲೆ ಒಂದು 75% ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 1 ಕಟ್ಟು ಪಾಲಕ್ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಗೆ ನೀರನ್ನ ಹಾಕ್ಕೊಂಡು ಒಂದು 75% ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬಟಾಣಿ ಬೆಂದಾದಮೇಲೆ ಆ ಪಾಲಕ್ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿಣ, ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರು, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತಿದ್ದೀನಿ. ಮಸಾಲ ಪೌಡರೆಲ್ಲ ಸೇರಿಸ್ಕೊಂಡಾದಮೇಲೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸಾರಿ, ನಾನು ಇಲ್ಲಿ ಧನಿಯಾ ಪೌಡರ್ನ ಹಾಕೋದನ್ನ ಮರ್ತಿದ್ದೆ. ಸೊ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಹಾಕ್ಕೊತಿದ್ದೀನಿ. ಇದು ನಾನು ಸಾಂಬಾರಿಗೆಲ್ಲ ನಮ್ಮ ಮನೇಲಿ ಯೂಸ್ ಮಾಡೋದು. ಇದಕ್ಕೂ ಮಸಾಲ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಧನಿಯಾ ಪೌಡರ್ನ ಮಾಡ್ಕೊಂಡಿರೋದು. ಸೊ ಇವಾಗ ಎಲ್ಲ ಮಸಾಲ ಪೌಡರ್ಗಳನ್ನು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ನಾನು ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಷ್ಟು ಮಿಕ್ಸ್ ಮಾಡಿದ್ರೆ ಗ್ರೇವಿ, ನಿಮಗೆ ಎಗ್ ಏನಾದರೂ ತಿನ್ನಲ್ಲ ಅಂತ ಅಂದರೆ ಈ ಗ್ರೇವಿಯಲ್ಲೇ ನೀವು ಸರ್ವ್ ಮಾಡ್ಬೋದು. ನಾನಿವಾಗ ಒಂದೊಂದೇ ಮೊಟ್ಟೆನ ಹೊಡೆದು ಗ್ರೇವಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ನೀವು ಹಾಕ್ಬೋದು, ಬಟ್ ಗ್ರೇವಿ ಕ್ವಾಂಟಿಟಿ ಇಂಪಾರ್ಟೆಂಟು. ಇವಾಗ ಲೋ ಫ್ಲೇಮಲ್ಲಿ ಉರಿನ ಇಟ್ಬಿಟ್ಟು ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ 1-2 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಸೌಟೇನೋ ಹಾಕಿ ತಿರ್ವಕ್ಕೆ ಹೋಗಬೇಡಿ, ಬಟ್ ಮೊಟ್ಟೆ ಸ್ಟ್ರಕ್ಚರು ನಮಗೆ ಸಿಗಲ್ಲ. ಸೊ ಹಾಗಾಗಿ ಏನು ಸೌಟ್ ಹಾಕಿ ತಿರ್ವಕ್ಕೆ ಹೋಗಬೇಡಿ. ಹಾಗೆಯೇ ಬಿಟ್ಟು 1-2 ನಿಮಿಷ ಆದಮೇಲೆ ಪ್ಲೇಟ್ನ ತೆಗೆದ್ರೆ ನೋಡಿ ಈ ಥರ ಆಗುತ್ತೆ. ಆ್ಯಕ್ಚುಲಿ ಈ ಗ್ರೇವಿಯಲ್ಲಿ ಇದೇನೇ ಹೈಲೈಟು. ಇನ್ನೇನು ಗ್ರೇವಿ ರೆಡಿ ಆಯ್ತಲ್ಲ, ಇದನ್ನು ಸರ್ವ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ.
ನಾನು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಗ್ರೇವಿಗೆ ಸ್ಪೆಷಲ್ಲಾಗಿ ಚಪಾತಿನ ತರಿಸಿದ್ದೆ. ಸೊ ಚಪಾತಿನ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎರಡೂ ಕಡೆ ಬೇಯಿಸ್ಕೊಂಡು ಈ ಗ್ರೇವಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಪರೋಟ, ಇಡ್ಲಿ, ರೈಸು ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಗೈಸ್, ಆ್ಯಕ್ಚುಲಿ ನಾನು ಈ ಥರ ಎಗ್ಗನ್ನ ಗ್ರೇವಿ ಒಳಗಡೆ ಹಾಕಿ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮು. ಹೆಂಗಿರುತ್ತೋ ಏನಾಗುತ್ತೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡೇ ಮಾಡ್ತಿದ್ದೆ. ಬಟ್ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ಸಖತ್ತಾಗಿದೆ. ನಿಜ, ಅದು ಮೊಟ್ಟೆನ ಹಾಕಿದ್ವಲ್ಲ ಅದೇ ಒಂಥರ ಡಿಫ್ರೆಂಟಾಗಿ ಸ್ಟ್ರಕ್ಚರ್ ಆಗಿರ್ಬೋದು. ಹಾಗೆಯೇ ಟೇಸ್ಟೂ ಅಷ್ಟೇ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಗ್ರೇವಿನ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನೀವು ಮಿಸ್ ಮಾಡದೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೇ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ, ಹಾಗೆಯೇ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಥವಾ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.